ಶ್ರೀ ಕಾಶಿ ಅನ್ನಪೂರ್ಣೇಶ್ವರಿ ಮಹಾಸಂಸ್ಥಾನ ತಂಗನಹಳ್ಳಿ ಮಠದಲ್ಲಿ ನವರಾತ್ರಿ ವೈಭವದ 9 ದಿನಗಳಲ್ಲಿ ಒಂದೊಂದು ದಿನವೂ ದೇವಿಗೆ ವಿಶೇಷ ಅಲಂಕಾರದೊಂದಿಗೆ ವಿಶೇಷ ಹೋಮ ಪೂಜಾ ಕಾರ್ಯಕ್ರಮಗಳು ನೆರವೇರಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಕಾಶಿ ಅನ್ನಪೂರ್ಣೇಶ್ವರಿ ಮಹಾಸಂಸ್ಥಾನ ಮಠಾಧೀಶರಾದ ಶ್ರೀ ಬಸವ ಮಹಾಲಿಂಗ ಸ್ವಾಮೀಜಿರವರ ನೇತೃತ್ವ ವಹಿಸಲಿದ್ದಾರೆ. ಈಗಾಗಲೇ ನವರಾತ್ರಿ ವೈಭವಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದ್ದು, ಈ ಸಂಬಂಧ ಶ್ರೀ ಬಸವ ಮಹಾಲಿಂಗ ಸ್ವಾಮೀಜಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಕಾರ್ಯಕ್ರಮಕ್ಕೆ ಭಕ್ತಾದಿಗಳ ಸಮೂಹ ಪ್ರತಿದಿನವೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನವರಾತ್ರಿ ವೈಭವದ ವಿಶೇಷ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ದೇವಸ್ಥಾನ ಉದ್ಘಾಟನೆ ಆಗಿ 1 ವರ್ಷ ಆಯಿತು. ಶ್ರೀ ಕಾಶಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತೇಳಿ ಅಮ್ಮನವ್ರದ್ದು ಹೋದ ವರ್ಷವೂ ನವರಾತ್ರಿ ಚೆನ್ನಾಗಿ ಮಾಡಿದ್ವಿ. ಈ ವರ್ಷ ಇನ್ನೂ ಒಂದು ಸ್ವಲ್ಪ ಸಾರ್ವಜನಿಕರಿಗೆ ತಿಳಿಯಪಡಿಸಿ ಅವರಿಗೆ ಅನುಕೂಲ ಆಗಿ ಅವರ ಕಷ್ಟ ಕಾರ್ಪಣ್ಯಗಳೆಲ್ಲ ಕ್ಲಿಯರ್ ಆಗಲಿ ಅಂಥೇಳಿ ಈ ರೀತಿ ಚೆನ್ನಾಗಿ ಮಾಡಬೇಕು ಅಂಥೇಳಿ ನಿಮ್ಮನ್ನೆಲ್ಲ ಕರೆಸಿ ಅವರಿಗೆ ತಲುಪಿಸುವಂಥ ವಿಷಯವನ್ನು ಮಾಡಿದ್ದೀವಿ. ಹಾಗಾಗಿ ಈ ಸರಿ 9 ದಿನವೂ ಇನ್ನೂ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ಪ್ರತಿದಿನ ಒಬ್ಬೊಬ್ಬರು ಪೂಜೆ ಹೋಮ ದಾಸೋಹವನ್ನು ಹಮ್ಮಿಕೊಂಡಿದ್ದಾರೆ. ಕೊನೆಯ ದಿನ ಅಂದರೆ 11ನೇ ತಾರೀಕು 3 ರಿಂದ 11 ತನಕ ಕಾರ್ಯಕ್ರಮ ಇರ್ತದೆ. 11ನೇ ತಾರೀಕು 9 ರಿಂದ 11 ಗಂಟೆ ಒಳಗೆ ಚಂಡಿಕಾ ಹೋಮ ಇದೆ. ಚಂಡಿಕಾ ಹೋಮ ಪೂರ್ಣಾವತಿಯನ್ನು ಮಾಡಿ ನವರಾತ್ರಿಯನ್ನು ಸಮಾಪ್ತಿ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಬಾರಿಯ ನವರಾತ್ರಿ ವೈಭವದ ಕಾರ್ಯಕ್ರಮದಲ್ಲಿ 9 ಮಠಗಳ ಮಠಾಧೀಶರು ಆಗಮಿಸಿ ಚಂಡಿಕಾ ಹೋಮ ನೆರವೇರಿಸಲಿದ್ದಾರೆ. ಅದೇ ದಿನದಂದು 54 ಜನ ಮುತ್ತೈದೆಯರಿಗೆ ಬಾಗಿನ ನೀಡುವ ಕಾರ್ಯಕ್ರಮವನ್ನು ಸ್ವಾಮೀಜಿರವರು ನೆರವೇರಿಸಲಿದ್ದಾರೆ.